ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳಿಗೆ ಸತ್ವಗುಣದ ಕಾರ್ಯಗಳನ್ನು ತಿಳಿಸಿದುದು ಎಂಬ 39ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಬ್ರಹ್ಮನು ತಮೋಗುಣದ ಮತ್ತು ರಜೋಗುಣದ ಕಾರ್ಯಗಳನ್ನು ತಿಳಿಸಿ ಈ ಅಧ್ಯಾಯದಲ್ಲಿ ಸತ್ವಗುಣದ ಪ್ರಭಾವವನ್ನು ಹೇಳುತ್ತಿರುವನು. ಓ ಮಹರ್ಷಿಗಳೇ, ಇನ್ನು ಸತ್ವಗುಣದ ಪ್ರಭಾವವನ್ನು ಕೇಳಿರಿ. ಈ ಗುಣವು ಲೋಕದಲ್ಲಿ ಎಲ್ಲ ಪ್ರಾಣಿಗಳ ಶ್ರೇಯಸ್ಸಿಗೂ ಕಾರಣವಾದುದು. ಇದು ಸಾಧುಗಳಿಗೆ ಅತ್ಯವಶ್ಯಕವಾದ ಧರ್ಮವೆನಿಸುವುದು, ನಿರ್ದುಷ್ಟವಾದುದು. ಈ ಉತ್ತಮವಾದ ಮೂರನೆಯ ಗುಣದ ಲಕ್ಷಣಗಳನ್ನು ತಿಳಿಸುವೆನು. ಆನಂದ, ಪ್ರೀತಿ, ಉತ್ಸಾಹ, ಪ್ರಕಾಶ, ಸುಖ, ದೈನ್ಯವಿಲ್ಲದಿರುವುದು, ಆತುರವಿಲ್ಲದಿರುವುದು, ಸಂತೋಷ, ಶ್ರದ್ಧೆ, ತಾಳ್ಮೆ, ಧೈರ್ಯ, ಅಹಿಂಸೆ, ಸಮಬುದ್ಧಿ, ಸತ್ಯ, ರುಜುತ್ವ, ಕೋಪವಿಲ್ಲದಿರುವುದು, ಅಸೂಯೆ ಇಲ್ಲದಿರುವುದು, ಶುಚಿತ್ವ, ಸಾಮರ್ಥ್ಯ, ಪರಾಕ್ರಮ ಇವೆಲ್ಲ ಸತ್ವಗುಣದ ಕಾರ್ಯಗಳು. ಆತ್ಮವಿಷಯಕವಲ್ಲದ ಇತರ ಜ್ಞಾನವು, ಪ್ರವರ್ತನೆಯು, ಸೇವೆಯು, ಶ್ರಮವು ಇವೆಲ್ಲವೂ ವ್ಯರ್ಥವೆಂದೇ ತಿಳಿದು ಯೋಗಿಗಳ ಧರ್ಮವನ್ನು ಅನುಷ್ಠಿಸುವವನು ಸಾತ್ವಿಕನೆನಿಸುವನು. ಅಂತಹ ಸಾತ್ವಿಕನು ಶಾಶ್ವತವಾದ ಪದವಿಯನ್ನು ಹೊಂದುವನು. ಅಹಂಕಾರ ಮಮಕಾರಗಳಿಲ್ಲದೆ, ಯಾವ ಕೋರಿಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಸರ್ವತ್ರ ಸಮಭಾವವುಳ್ಳವನಾಗಿ ಕಾಮಕ್ಕೀಡಾಗದಿರುವುದೇ ಸತ್ಪುರುಷರ ಸನಾತನ ಧರ್ಮವು. ಇದೂ ಸತ್ವಗುಣದ ಲಕ್ಷಣಗಳೇ. ಶಾಸ್ತ್ರಗಳಲ್ಲಿ ನಂಬಿಕೆ, ಅಕಾರ್ಯಗಳಲ್ಲಿ ಲಜ್ಜೆ, ಸಹನ ಶಕ್ತಿ, ತ್ಯಾಗ, ಚಟುವಟಿಕೆ, ಕ್ರೌರ್ಯವಿಲ್ಲದಿರುವುದು, ಮೋಹವಿಲ್ಲದಿರುವುದು, ಭೂತದಯೆ, ಚಾಡಿ ಹೇಳುವ ಸ್ವಭಾವವಿಲ್ಲದಿರುವುದು, ಗರ್ವವಿಲ್ಲದಿರುವುದು, ತೃಪ್ತಿ, ವಿನಯ, ಸತ್ಕಾರ್ಯ ಪ್ರವೃತ್ತಿ, ಮೋಕ್ಷ ಮಾರ್ಗಗಳನ್ನು ನಿಷ್ಕಪಟವಾಗಿ ಅನುವರ್ತಿಸುವುದು, ಮನಃಶುದ್ಧಿ, ವಿಷಯ ಸುಖಗಳಲ್ಲಿ ವಿಮುಖನಾಗಿರುವುದು, ಬ್ರಹ್ಮಚರ್ಯೆ, ಆಶಾತ್ಯಾಗ, ಧರ್ಮಕ್ಕೆ ವಿರುದ್ಧವಾಗಿ ನಡೆಯದಿರುವುದು ಇವೆಲ್ಲ ಸಾತ್ವಿಕನ ಗುಣಗಳು. ದಾನ, ಯಜನ, ಅಧ್ಯಯನ, ವ್ರತ, ಪ್ರತಿಗ್ರಹ, ಧರ್ಮ, ತಪಸ್ಸು ಇವೆಲ್ಲ ವ್ಯರ್ಥವೇ ಎಂಬ ಜ್ಞಾನದಿಂದ ಅದರಲ್ಲಿ ಸ್ವಪ್ರಯೋಜನವನ್ನು ಕೋರದೆ ಭಗವತ್ ಪ್ರೀತ್ಯರ್ಥವಾಗಿಯೇ ಮಾಡತಕ್ಕವರು ಸತ್ವಗುಣವುಳ್ಳವರು. ವೇದಗಳಿಗೆ ಉತ್ಪತ್ತಿ ಕಾರಣನಾದ ಪರಬ್ರಹ್ಮನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದ ಧೀರರು, ಬ್ರಹ್ಮಜ್ಞಾನಿಗಳು ಸಾತ್ವಿಕರೆನಿಸುವರು. ರಾಜಸ ತಾಮಸಗಳೆನಿಸಿದ ಎಲ್ಲ ಕರ್ಮಗಳನ್ನು ತ್ಯಜಿಸಿ ಶೋಕ, ಜರ ಅಂದರೆ ಮುಪ್ಪು, ಮರಣಾದಿಗಳನ್ನು ಜಯಿಸಿದವರು ಸಾತ್ವಿಕರೆನಿಸುವರು. ಅವರು ತಾವೇ ದಿವ್ಯ ಶಕ್ತಿಯನ್ನು ಹೊಂದಿ ಅದರಿಂದ ತಮಗೆ ಬೇಕಾದ ಶರೀರಗಳನ್ನು ಕಲ್ಪಿಸಿಕೊಳ್ಳಬಲ್ಲರು. ಅಂತಹ ಮಹಾತ್ಮರು ದೇವತೆಗಳಂತೆ ಅಣಿಮೆ, ಮಹಿಮೆ, ಲಘುತ್ವ, ಈ ವಶಿತ್ವ, ಈಶಿತ್ವ ಮೊದಲಾದ ಸಿದ್ಧಿಗಳನ್ನೆಲ್ಲ ಹೊಂದಬಲ್ಲರು. ಇಂತಹ ಸತ್ವಗುಣವುಳ್ಳವರು ಊರ್ಧ್ವರೇತಸ್ಸುಗಳೆಂದು ಅಂದರೆ ಉತ್ತಮ ಗತಿಯನ್ನು ಹೊಂದಲು ಯೋಗ್ಯವಾದ ಚಿತ್ತವೃತ್ತಿಯುಳ್ಳವರೆಂದು, ವೈಕಾರಿಕ ದೇವರೆಂದು ಎಣಿಸಲ್ಪಡುವರು. ಇವರು ತಮಗೆ ತೋರಿದಾಗ ಬೇಕಾದ ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಆಯಾ ಲೋಕಕ್ಕೆ ತಮ್ಮ ಸ್ವಶಕ್ತಿಯಿಂದಲೇ ಹೋಗಿ ತಾವು ಅವನ್ನೆಲ್ಲ ಅನುಭವಿಸಿ ಇತರರಿಗೂ ಅಂತಹ ವರಗಳನ್ನು ಕೊಡಲು ಸಮರ್ಥರಾಗುವರು. ಸತ್ವಗುಣದ ಕಾರ್ಯಗಳನ್ನು ನಿಮಗೆ ತಿಳಿಸಿದನು. ಈ ಗುಣದ ಸ್ವರೂಪವನ್ನು ಯಥಾವತ್ತಾಗಿ ತಿಳಿದುಕೊಂಡವನು ತನ್ನ ಇಷ್ಟಾರ್ಥಗಳನ್ನೆಲ್ಲ ಪಡೆಯುವನು. ಈಗ ನಾನು ವಿಶೇಷಿಸಿ ಹೇಳಿದ ಈ ಗುಣದ ಲಕ್ಷಣಗಳನ್ನು ತಿಳಿದ ಮನುಷ್ಯನು ಅದರಿಂದ ಉಂಟಾದ ಫಲಗಳನ್ನು ಅನುಭವಿಸಿದರೂ ಆ ಗುಣಗಳೊಡನೆ ತನಗೆ ಸಂಬಂಧವಿಲ್ಲದಂತೆ ಇರುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 39ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.